ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಬಡವರು ಇರ್ಬೋದು, ಆದ್ರೆ ಮಾನ ಮರ್ಯಾದೆಗೆ ಅಂಜಿ ಬದುಕೋರು. ಇದರ ಮುಂದುವರೆದ ಭಾಗನ ನಾನ್ చెప్తాను తాత, వినండి. ನಿನ್ನೆಯಿಂದ ನನ್ನ ಅರ್ಧಾಂಗಿನಿ ಈ ಪ್ರೆಸಿಡೆಂಟ್ ಮನೆಗೆ ಹೋಗಿ ಬಂದಾಗಿಂದ ಮುದುರಿದ ತಾವರೆ ಆದಂಗ ಆಗೋಗ್ಬಿಟ್ಟಿದ್ಲು. ನಾನು ರಾತ್ರಿ ಎಲ್ಲ ನಿದ್ದೆ ಮಾಡದೆ ಯೋಚನೆಯಲ್ಲೇ ಮುಳುಗೋಗಿದ್ದೆ. ಆಮೇಲೆ ಅರ್ಲಿ ಮಾರ್ನಿಂಗ್ ನನ್ನ ಬ್ಯೂಟಿಫುಲ್ ನಾದ್ನಿ ಹತ್ರ ವಿಷಯ ಕೇಳಿದಾಗ ನನ್ನ ಬ್ಯೂಟಿಫುಲ್ ನಾದ್ನಿ ಓಯ್ ಕಾಲೇಜ್ಗೆ ಹೋಗ್ತಾ ಇದ್ಯಾ? ನಡಿ ಗಾಡಿ ಹತ್ತು, ನಾನೇ ಡ್ರಾಪ್ ಮಾಡ್ತೀನಿ. ಬೇಡ ಚಿಕ್ಕ ಯಜಮಾನ್ರೆ, ನಾನೇ ಹೋಗ್ತೀನಿ. ಸರಿ, ಕಾಲೇಜ್ಗೆ ಹೋಗೋರು ಖುಷಿಯಾಗಿ ಕಾಲೇಜ್ಗೆ ಹೋಗ್ಬೇಕು. ನೀನ್ ಯಾಕೆ ಮುಖ ಬಾಡೋಸ್ಕೊಂಡ್ ಕಾಲೇಜ್ಗೆ ಹೋಗ್ತಿದ್ಯಾ? ಅಂತದ್ದೇನಾಯ್ತು? ಅದು ಇವತ್ತು ಕಾಲೇಜಲ್ಲಿ ಸ್ಪೆಷಲ್ ಕ್ಲಾಸ್ ಇದೆ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಸ್ಪೆಷಲ್ ಕ್ಲಾಸ್ ಇದ್ರೆ ಸ್ಪೆಷಲ್ ಆಗಿರ್ಬೇಕಪ್ಪ, ಅದಕ್ಕೆ ಯಾಕೆ ಟೆನ್ಷನ್ನು? ಸರಿ, ಅದನ್ನೆಲ್ಲ ಬಿಟ್ಟಾಕೋ. ನಿನ್ನೆ ರಾತ್ರಿ ನಿನ್ನೂ ನಿಮ್ಮ ಅಕ್ಕನ್ನು ನೋಡ್ದೆ, ಅಬ್ಸರ್ವ್ ಮಾಡ್ದೆ. ಏನೋ ಜೀವ ಕಳ್ಕೊಂಡಿರೋ ತರ ನೊಂದಿರೋ ತರ ಇದ್ರಲ್ಲ, ಏನ್ ವಿಷಯ? ಯಾಕೆ ಬಾಯಿಂದ ಮಾತು ಮುತ್ತು ಯಾವುದು ಉದುರ್ತಾ ಇಲ್ಲ? ನನ್ನ ಹತ್ರ ಹೇಳಬಾರ್ದು ಅಂತನಾ? ನೋಡು, ನಿಮ್ಮ ಅಕ್ಕನ್ನ ನಾನು ಆ ರೀತಿ ಮದುವೆ ಆದೆ ಅಂತ ನನ್ನ ಮೇಲೆ ಕೋಪ ಇನ್ನೂ ಹಾಗೆ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೂ ನಿಮ್ಮ ಅಕ್ಕನ್ನ ನಾನು ಚೆನ್ನಾಗೇ ನೋಡ್ಕೋತೀನಿ, ಕೊನೆವರೆಗೂ ಕಾಪಾಡ್ಕೋತೀನಿ ಅಂತ ನಿನಗೂ ಚೆನ್ನಾಗೇ ಗೊತ್ತು. ನಿಮ್ಮ ಅಕ್ಕನೇ ನಮ್ಮೋರು ಅಂದ್ಮೇಲೆ ನಿನ್ನ ಸಮಸ್ಯೆ ನಮ್ದಾಗದೆ ಇರುತ್ತಾ? ಅದೇನು ಅಂತ ಸರಿಯಾಗಿ ಹೇಳು. ಅದು ನಮ್ಮ ಊರಿನ ಪ್ರೆಸಿಡೆಂಟ್ ಮಗ ನನ್ನ ಹಿಂದೆ ಬಿದ್ದಿದ್ದಾನೆ. ಕೈ ಬಿಡು. ನಿನ್ ಕೈ ಹಿಡ್ಕೊಂಡಿರೋದು ಬಿಡೋದಕ್ಕಲ್ಲ, ಪ್ರೀತಿ ಮಾಡೋದಕ್ಕೆ. ನೋಡು, ನಿನಗೆ ನನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂದ್ರೆ 1 ತಿಂಗಳು ನನ್ನ ಜೊತೆ ಓಡಾಡು, ಆಮೇಲೆ ಯಾವನ್ನ ಬೇಕಾದ್ರೂ ಮದುವೆ ಆಗು, ನನಗೆ ಬೇಜಾರಿಲ್ಲ. ಆ 1 ತಿಂಗಳಲ್ಲೇ ಸ್ವರ್ಗ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನೋಡೋ, ಈಗ ನೀನು ನಾನು ಹೇಳ್ದಂಗೆ ಕೇಳದೆ ಹೋದ್ರೆ ನಿಮ್ಮ ಅಕ್ಕ ಊರು ಬಿಟ್ಟು ಹೋಗಿದ್ದಾಳೆ. ನೀನು ಲೋಕನೇ ಬಿಟ್ಟು ಹೋಗ್ಬೇಕಾಗತ್ತೆ. ಅದಕ್ಕೆ ನಾನು ಹೇಳ್ದಾಗೆ ನೀನು ಮುಂದಿನ ವಾರ ನನ್ನ ಜೊತೆ ಟ್ರಿಪ್ಪಿಗೆ ಬರಬೇಕಾಗತ್ತೆ. ಇಲ್ಲ ಅಂದರೆ ಡ್ರಿಪ್ಸ್ ಹಾಕೊಂಡು ಹಾಸ್ಪಿಟ್ಲಲ್ಲಿ ಮಲಗಬೇಕಾಗತ್ತೆ.